ನೀವು ಹೋದ್ರೆ ಅವ್ರು ಮಲಗಬಹುದು. ಅವನಿಗೋಸ್ಕರ ನಾನು ಏನೆಲ್ಲ ಮಾಡಿದ್ದೀನಿ. ಆಫ್ಟರ್ ಆಲ್ ಒಂದು ರೂಮ್ ಬಿಟ್ಕೊಡ್ತಿರ್ಲಿಲ್ವಾ? ತಂಗಿಯಾಗಿ ನನಗೆ ಕನ್ಸೆಷನ್ ಕೊಡ್ಲಿಲ್ಲ ಅವಳು. ಇನ್ನು ಫ್ರೆಂಡ್ ಆಗಿ ನಿಮಗ್ ಕೊಡ್ತಿದ್ರ ಪ್ರತಾಪ್? ಅಲ್ಪನಿಗೆ ಐಶ್ವರ್ಯ ಬಂದಾಗಿದೆ. ನೀರು ಕೊಡ್ತೀನಿ. ನಿಧಾನ ನಿಧಾನ. ನೀರು ಖಾಲಿ ಆಗ್ಬಿಟ್ಟಿದೆ, ತತ್ತಿ ನೀರು. ಪ್ರತಾಪ್, ಪ್ರತಾಪ್, ಯಾಕೆ ನೀವಿಬ್ರು ಚಾಪೆ ಮೇಲೆ ಮಲ್ಕೊಂಡಿದ್ದೀರಾ? ನಿಮ್ಮನೆ ಕೇಳ್ತಾ ಇರೋದು ಏನಾಯ್ತು ಅಂತ. ನೀವ್ಯಾಕೆ ಇಲ್ಲಿ ಮಲ್ಕೋಬೇಕು? ನಡೀರಿ ರೂಮ್ಗೆ. ಪರವಾಗಿಲ್ಲ ಮಮ್ಮಿ, ಇಲ್ಲೇ ಆರಾಮಾಗಿದ್ದೀವಿ. ಏನ್ ಆರಾಮಾಗಿರೋದು? ಚಾಪೆ ಮೇಲೆ ಮಲ್ಕೊಳಕ್ಕಾಗತ್ತಾ? ಏನಾಯ್ತು? ಏನಾಯ್ತು ಹೇಳು ಪ್ರತಾಪ್. ಏನಾಯ್ತು ವಿರುದ್ಧ? ಅದೇ ಮಾವ. ಏನಿಲ್ಲ ಮಮ್ಮಿ, ಒಳಗಡೆ ತುಂಬಾ ಶೆಕೆ ಇತ್ತಲ್ವಾ, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡ್ವಿ. ಹೊರಗಡೆ ಮಳೆ ಸುರಿತಾ ಇದೆ, ರೂಮ್ನ ಶೆಕೆ ಅಂತಿದ್ಯಲ್ಲೋ. ಏನಾಯ್ತು ವಿನುತ? ಮಾವ ಹೇಳಿದ್ರು ಇಲ್ಲ ಮಲ್ಕೊಳ್ಳಿ ಅಂತ. ವಿನುತ, ಸುಳ್ಳ ಕೇಳ್ತೀಯ? ಅಪ್ಪ ಎಲ್ಲ ಹಾಗಂದ್ರು. ಪ್ರತಾಪ್, ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ನೀನ್ ಹೇಳು ವಿನುತ. ಮಾವ ಆ ರೂಮ್ನ ಬಿಟ್ಕೊಡಿ ಅಂದ್ರು. ಯಾಕೆ? ನಿನ್ನನ್ನೇ ಕೇಳ್ತಿರೋದು ಹೇಳು. ಸತ್ಯ ಮತ್ತೆ ಸಾವಿತ್ರಿ ರೂಮಲ್ಲಿ ಮಲ್ಕೊಳ್ಳಿ, ನೀವಿಬ್ರು ಹಾಲಲ್ಲಿ ಚಾಪ್ ಹಾಸ್ಕೊಂಡು ಮಲ್ಕೊಳ್ಳಿ ಅಂತ. ರೂಮಿಂದ ಆಚೆ ಹಾಕು. ಏನಾಗ್ತದೆ ನಿಮ್ಗೆ? ಎಲ್ಲಿಗೆ ಹೊರಟಿದ್ದೀರ? ದೂರು ತೀರ್ಥಯಾತ್ರೆಗೆ. 4 ದಿನ ತೀರ್ಥಯಾತ್ರೆಗೆ ಅನ್ನೋ ಹಾಗಿಲ್ವಲ್ಲ ನಿಮ್ಮ ಮಾತು? ವಾಪಸ್ ಬರೋ ನೆಚ್ಚಿಗೆ ಇಲ್ಲ. ನಿಮ್ಮನ್ನು ಕಂಡು ಮಾತಾಡ್ಸ್ಕೊಂಬರೋಣ ಅಂತ ನಿಮ್ಮ ಮನೆ ಹತ್ರ ಹೋಗಿದ್ದೆ. ನಿಮ್ಮ ಪಕ್ಕದ ಮನೆಯವ್ರು ಹೇಳಿದ್ರು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೀರಾ ಅಂತ. ಎಲ್ಲಿಗೆ ಹೊರಟಿದ್ದೀರಾ ಬೀಗ್ರೆ? ಕರ್ದು ಯಾಕೆ ಹೊಟ್ಟೆ ಉರಿಸ್ತೀರ ನಂಜುಂಡಯ್ಯನವರೇ? ಬೇಜಾರು ಮಾಡ್ಕೊಬಿಡಿ ಬೀಗ್ರೆ. ಬೀಗ್ರನ್ನ ಬೀಗ್ರು ಅಂತ ಕರೀದೆ ಇನ್ನೇನು ಕರೆಯೋದಕ್ಕಾಗುತ್ತೆ ಹೇಳಿ? ಅಷ್ಟೊದ್ದ ಬೆಳೆಸಿದ ಮಗನೇ ಕೈ ಬಿಟ್ಟೋದ. ಕಣ್ಣಿಂದ ದೂರ ಆದ್ರೆ ಮನ್ಸಿನೂ ದೂರ ಆಗ್ತಾರೆ ಅಂತಾರೆ. ನಡಿ ಎಂಬಿ. 1 ನಿಮಿಷ ಬೀಗ್ರೆ, ಮಗ ಕೈ ತಪ್ಪೋದ ಅಂತ ಯಾಕೆ ಅನ್ಕೊಳ್ತೀರ ನೀವು? ದಯವಿಟ್ಟು ಒಂದು ಸಹಾಯ ಮಾಡಿ ಸಮಯ. ತಾವು ನಿಮಗೆ ಸಿಕ್ಕಿದ್ದು ಹೋಯ್ತಾ ಇರೋದು ಯಾವುದು ಸತ್ಯ ಅಂತ ತಾವು ಹೇಳ್ಬೇಡಿ. ಯಾಕೆಂದ್ರೆ ಅವನ ಅಟ್ಮಾರಿ ಹುಡಿಕೊಂಡಿದ್ದೇ ಬಂದ್ಬಿಡ್ತಾನೆ. ನಿಮ್ಮ ದಮ್ಮಯ್ಯ ಅಂತೀನಿ. ನಾವು ಬರ್ತೀವಿ. ರೇಲ್ ಗೊತ್ತಾಯ್ತೈತೆ. ನಾನು ಹೇಳದೆ ಇದ್ರು ನಿಮ್ಮ ಮಗ ಹುಚ್ಚಾಗ್ತಾನೆ. ಹಂಗಾಗಬಾರ್ದು ಸ್ವಾಮಿ. ನಮ್ಮ ಸತ್ಯ ಹುಚ್ಚ ಆಗೋದನ್ನ ನನ್ನ ಕೈ ಸಹಿಸ್ಕೊಳಕ್ ಆಯ್ಕಿಲ್ಲ. ಅವನು 106 ವರ್ಷ ನಗ್ನಗ್ತಾ ಸಂತಾಗಿ ಬಾಳ್ಬೇಕು. ನೀವೇ ಅವ್ರಿಗೆ ಬುದ್ಧಿ ಹೇಳಿ ಸ್ವಾಮಿ. ನಿಮ್ಮ ಕೈ ಮುಗಿತೀನಿ. ಬುದ್ಧಿ ಸ್ವಾಮಿ. ಏನು ಅನ್ಕೊಂಡ್ರಿ? ನಾನು ಹೇಳದೆ ಇದ್ರೆ ಸತ್ಯ ಸುಮ್ಮನೆ ಇದ್ದು ಬಿಡ್ತಾನೆ. ಕಳೆದು ಹೋದವ್ರನ್ನ ಮರ್ತು ಇರೋದಕ್ಕಾಗುತ್ತಾ? ಹುಡುಕ್ತಾರೆ, ಎಲ್ಲೆಲ್ಲೋ ಹುಡುಕ್ತಾ ಅಲಿತಾರೆ. ನೀವು ಬೇಕು ಅಂತಾನೆ ದೇಶಾಂತರ ಹೋಗ್ತೀರಿ. ಸತ್ಯ ನಿಮ್ಮನ್ನು ಹುಡುಕ್ತಾ ದೇಶಾಂತರ ಹೊರಡ್ತಾನೆ. ಕಳೆದು ಹೋದವ್ರು ಕೊಡೋ ದುಃಖ ಎಂಥದ್ದು ಅಂತ ಸುಶೀಲ್ ಕುಮಾರ್ ನೋಡಿದ್ರೆ ಗೊತ್ತಾಗ್ಲಿಲ್ವಾ ನಿಮಗೆ? ಅವರ ಮಗ ಇವನು 26 ವರ್ಷ ಮಗನ ಹುಡುಕ್ತಾ ಅಲಿತಾ ಇದ್ರು ಅವರು.
ಅಪ್ಪ ಅಮ್ಮನ ಹುಡುಕ್ತಾ ಇವನು ಸಾಯವರೆಗೂ ಅಲಿತಾ ಇರ್ತಾನೆ. ಅದು ಬೇಕಾ ನಿಮಗೆ? ನಿಮ್ ಜೊತೆನೂ ಬದುಕಲಾಗಲಿಲ್ಲ, ತನ್ನದು ಅಂತ ಒಂದು ಬದುಕಿಲ್ಲ ಅನ್ನೋ ಅತಂತ್ರ ಸ್ಥಿತಿಗೆ ತಲುಪ್ತಾನೆ ಅವನು. ಹೇಳಿ ಬಿಗ್ರೆ, ಪರವಾಗಿಲ್ವಾ? ಅದು ನಡೀದು ಹೋಗೋಣ. ಬನ್ನಿ ಬನ್ನಿ. ಸತ್ಯ, ಸಾವಿತ್ರಿ, ಎದಲ್ರಿ ಮೇಲೆ, ಏಳ ಮೇಲೆ. ನಿಮ್ಮ ನೀವೇ ಏನಂತ ತಿಳ್ಕೊಂಡಿದ್ದೀರಾ? ಹಾ, ನೀವು ದೊಡ್ಡ ಮನುಷ್ಯರು ಬಂದ್ರಿ ಅಂತ ದಾರಿ ಬಿಟ್ಟು ಸೈಡಲ್ಲಿ ನಿಂತ್ಕೊಂಡು ನಾವು ತಿನ್ನೋ ಅನ್ನ, ಉಡೋ ಬಟ್ಟೆ, ಇರೋ ಜಾಗ ಎಲ್ಲನೂ ನಿಮ್ಗೆ ದಾರಿ ಹೇಳ್ಕೊಡ್ಬೇಕಾ? ಖಂಡಿತ ನನ್ನ ಮಕ್ಳಿಗೆ ಸಿಗ್ಬೇಕಾಗಿರೋ ಸ್ಥಾನನ ನಾನು ಯಾವತ್ತೂ ಬಿಟ್ಕೊಡಲ್ಲ. ವೈಶಾಲಿ ಅವರೇ, ಏನಾಯ್ತು? ಯಾಕೆ ಈಗ ಕೂಗಾಡ್ತಿದ್ರ? ಮಧ್ಯರಾತ್ರಿ ಆಯ್ತು, ನೀವು ಈ ತರ ಕೂಗಾಡ್ತಿರೋದನ್ನ ನೋಡಿದ್ರೆ ಅಕ್ಕಪಕ್ಕದ ಮನೆಯವ್ರು ಏನನ್ಕೋ ತಿಳ್ಕೊಳ್ಳಿ. ಅವ್ರು ಹಾಗೆ ಅನ್ಕೋಬೇಕು ಅಂತಾನೆ ನಾನು ಹೀಗೆ ಕೂಗಾಡ್ತಾ ಇರೋದು. ಒಂದು ದಿನನೂ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಜಗಳನೂ ನಡೆದಿಲ್ಲ. ನಿಮ್ಮಂತ ಸ್ಲಮ್ಗಳು ಬಂದಿದ್ದೀರಲ್ಲ, ಅದಕ್ಕೆ ಈ ರೀತಿ ನಡೆಸಿದೆ ಅಂತ ಅವ್ರಿಗೂ ಗೊತ್ತಾಗ್ಲಿ. ಹಾಗೆಲ್ಲ ಅನ್ಬೇಡಿ. ಗಲಾಟೆ ಮಾಡ್ತಾರೆ ನಾವಲ್ಲ. ನಾವೇನ್ ರೂಮಲ್ಲಿ ಮಲಿಕಬೇಕು ಅಂತ ಕೇಳಲಿಲ್ಲ. ಚಾಪೆ ಮೇಲೆ ಆರಾಮ ಮಲ್ಕತ್ತಿದ್ವಿ. ಅಣ್ಣನೇ ಕಳ್ಸಿದ್ದು. ಅವ್ರು ಕಳ್ಸಿದ್ರೆ ನೀನ್ ಬಂದ್ಬಿಡದ? ಸ್ವಲ್ಪನಾದ್ರೂ ತಲೆನಲ್ಲಿ ಬುದ್ಧಿ ಅನ್ನೋದಿಲ್ವಾ? ಬೇಡ ಅಂತ ಬಾಯ್ ಬಿಟ್ಟು ಹೇಳಕ್ ಏನಾಗಿತ್ತು? ನೀವೇ ಮಾವಂಗೆ ಹೇಳ್ಬಿಡಿ. ಹೇಳ್ತೀನಿ ಕಣೆ, ಹೇಳ್ತೀನಿ. ನಾನ್ ಸುಮ್ನೆ ಬಿಡೋದಿಲ್ಲ. ನನ್ ಮಗನ ರಾಜ ಬೆಳೆಸಿದೀನಿ. ಸಿಂಗಾಪುರ್ನಲ್ಲಿ MBA ಮುಗಿಸ್ಕೊಂಡು ದೊಡ್ಡ ಕಂಪನಿ ಓನರ್ ಆಗಿರೋನ್ಗೂ, ಆಫ್ಟರ್ ಆಲ್ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಅಪ್ಪ ಅಣ್ಣ ಅಂತ ಟಿಪ್ಸ್ ಕೈ ಬೇಡೋನ್ಗೂ ಒಂದೇನಾ? ಇವನ್ ಕಾಲಡಿ ನುಗ್ಗೋದಕ್ಕೂ ಯೋಗ್ಯತೆ ಇಲ್ಲ ಇವನ್ಗೆ. ಅಂತವನು ನನ್ ಮಗನ್ ಸಮಾನ ಇಲ್ಲೋದಕ್ಕೆ ನಾನ್ ಬಿಡ್ತೀನ? ನಾವು 1000 ದುಡಿಯೋಕೆ 10 ಜನ ಹತ್ರ ಕೈ ಚಾಚ್ತೀವಿ. 1,00,000 ದುಡಿಯೋರು 1000 ಜನ ಹತ್ರ ಭಿಕ್ಷೆ ಬೇಡ್ತಾರೆ. ನನಗ್ ಗೊತ್ತಿಲ್ವಾ? ತಿನ್ನೋಕ್ ಬೇಕಾಗಿರೋದು 4 ತುತ್ತು ಅನ್ನ, ಮಲ್ಗಕ್ ಬೇಕಾಗಿರೋದು 6 ಅಡಿ 3 ಅಡಿ ಜಾಗ. ಮೈ ಮುರಿದು ದುಡಿಯೋ ನಮಗೆ ಎಲ್ಲೇ ಮಲ್ಕೊಂಡ್ರು ನಿದ್ದೆ ಬರ್ತದೆ. ಮೋಸ ದಗ ವಂಚನೆ ಮಾಡೋರ್ಗೆ ಎಂತ ಸುಪ್ಪತ್ತಿಗೆ ಮೇಲೆ ಮಲ್ಗಿದ್ರು ನಿದ್ದೆ ಬರಕ್ಕಿಲ್ಲ. ಪಿಚಾಚಿಗಳ ತರ ರಾತ್ರಿ ಇಡೀ ಒದ್ದಾಡ್ತಾನೆ ಇರ್ತಾರೆ. ಸತ್ಯ, ಹಾಗೆಲ್ಲ ಮಾತಾಡಬಾರ್ದು. ಕ್ಷಮೆ ಕೇಳಿ. ನಿಮ್ ಮಾತುಗಳು ನನಗೇನು ಬೇಕಾಗಿಲ್ಲ. ಮೊದಲಿನಿಂದ ನಡೆಯೋ ಆಚೆಗೆ. ಮಮ್ಮಿ ತಗೊಳ್ಳಿ. ಮಮ್ಮಿ, ನೀವಿಬ್ರು ಇರ್ಬೇಕಾಗಿರೋ ಜಾಗ ಅದು. ಈ ಜಾಗ ನನ್ ಮಗ ಸೊಸೆ ಇರ್ಬೇಕಾಗಿರೋದು. ವೈಶಾಲಿ, ಯಾಕೆ ನನ್ನ ಮಗ ಸೊಸೆನ ಹೊರಗಡೆ ಹಾಕಿದ್ಯಾ? ಅವ್ರಿಗೆ ಈ ರೂಮಲ್ಲಿ ಇರೋದಕ್ಕೆ ಹೇಳಿದ್ದು ನಾನು. ಬನ್ನಿ ನನ್ನ ಜೊತೆನಲ್ಲಿ. ಯಾಕೆ ನಮ್ ಜೊತೆ ಇಷ್ಟು ಕೆಟ್ಟದಾಗ ನಡ್ಕೋತಾ ಇದ್ದೀರ? ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಅನ್ನಿಸ್ತಿಲ್ಲ? ರೂಮ್ನಲ್ಲಿ ಮಾಡ್ಕೊಂಡಿದ್ದ ಪ್ರತಾಪ್ನು ತನ್ನ ಎಪ್ಸಿ ನೆಲದ ಮೇಲೆ ಚಾಪೆ ಮೇಲೆ ಮಲಗಿಸಿದ್ರಲ್ಲ, ಅದಕ್ಕೆ ಕೆಟ್ಟದ್ದು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಊಟ ಕೂತವ್ರನ್ನ ಎಪ್ಸಿ ಅಲ್ಲಿಂದ ಕಳಿಸಿದ್ರಲ್ಲ, ಅದು ಕೆಟ್ಟದ್ದು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಪದೇ ನಮ್ಗಳಿಗೆ ಅವಮಾನ ಮಾಡ್ತಾ ಇದ್ದೀರಲ್ಲ, ಅದು ಕೆಟ್ಟದ್ದು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಅನ್ನಿಸ್ತಿಲ್ಲ. ಎಳೆಯ ಮಗುನ ನಿರ್ದಾಕ್ಷಿಣ್ಯವಾಗಿ ಅಮಾನುಷವಾಗಿ ಕರ್ಕೊಂಡು ಹೋಗಿ ಅನಾಥಾಶ್ರಮದ ಮುಂದೆ ಬಿಟ್ಟು ಬಂದಿಯಲ್ಲ, ಅದಕ್ಕಿಂತ ಇದು ಯಾವುದು ಕೆಟ್ಟದ್ದು ಅಂತ ನನಗೆ ಅನ್ನಿಸ್ತಿಲ್ಲ. ಇದು ಒಂದೇ ಒಂದು ಸೂತ್ರನ ಹಿಡ್ಕೊಂಡು ಎಷ್ಟು ಗಾಳಿಪಟ ಹಾರಿಸ್ತೀರ? ಅವನಿಲ್ಲ ಅನ್ನೋ ಕಾರಣಕ್ಕೆ ನೀವಿಷ್ಟು ವರ್ಷ ಸುಖ ಸಂಪತ್ತನ್ನು ಅನುಭವಿಸಿದ್ರಿ. ಕೆಲಸದವರು ಎಲ್ಲವನ್ನೂ ಅನುಭವಿಸಿದ್ರಿ. ಈಗ ಹಕ್ಕದಾರ ಬಂದಿದ್ದಾನೆ, ಅವನಿಗೆ ಬಿಟ್ಕೊಡಿ. ತಪ್ಪ? ಕೆಲಸದವರು ಅಂತ ಕರಿಬೇಡಿ ನನ್ನ ಮಕ್ಕಳನ್ನ. ಒಂದಲ್ಲ 1000 ಸಾರ್ತಿಗೆ ಹೇಳ್ತೀನಿ,
ನೀವು ಕೆಲಸದವ್ರೆ. ನನ್ನನ್ನು ಏನ್ ಬೇಕಾದ್ರೂ ಅನ್ನಿ, ಆದ್ರೆ ಅವರು ನಿಮಗ್ ಮಕ್ಳೇ ಅಲ್ವಾ? ಹಾಗಾದ್ರೆ ಬಿಟ್ಬಿಡು, ಹೇಳು. ಆಯ್ತಾ, ನಾನು ಬಿಟ್ಬಿಡ್ತೀನಿ, ಅವ್ರು ನನ್ನ ಮಕ್ಕಳಲ್ಲ ಅಂತ ಒಪ್ಕೋ, ಅವ್ರನ್ನ ಕರೆಯಲ್ಲ. ಅದು ಮಾತ್ರ ಸಾಧ್ಯ ಇಲ್ಲ. ಹಾಗಿದ್ದ ಮೇಲೆ ನೀವು ಕೆಲಸದವ್ರೆ. ಈ ಮನೆಯಲ್ಲಿ ನಿನ್ನ ಸ್ಥಾನ ಏನೋ, ನಿನ್ನ ಮಕ್ಕಳ ಸ್ಥಾನನೂ ಅದೇ. ಗೌರವದಿಂದ ಯಾರನ್ನ ರೂಮಿಂದ ಹೊರಗಡೆ ಹಾಕಿದ್ಯೋ ಅವರನ್ನ ನೀನೇ ಒಳಗೆ ಕರ್ಕೊಂಡು ಹೋಗಿ ಮಲಗಿಸಿದ್ರೆ ಸರಿ. ಇಲ್ಲದೆ ಹೋದ್ರೆ ಸತ್ಯನ ಮಾತಿಗೂ ಬೆಲೆ ಕೊಡದೆ ನಿಮ್ಮೆಲ್ಲರನ್ನು ಈಗಲೇ ಮನೆಯಿಂದ ಹೊರಗೆ ಹಾಕ್ತೀನಿ. ಮಾವ, ಥ್ಯಾಂಕ್ಸ್. ಸತ್ಯನ್ ಕಾಫಿ ಆಯ್ತಾ? ಎದ್ದಿಲ್ವಾ? ಮಲಗ್ಲಿ ಬಿಡು. ಇಷ್ಟು ದಿವಸ ಬೆಳಗಿನ ಶಿಫ್ಟು ಅಂತ ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ತಿದ್ದ. ಇಲ್ಲ ಮಾವ, ನಾನು ಎದ್ದಾಗ್ಲೇ ಅವ್ರು ಇರ್ಲಿಲ್ಲ. ಗೊತ್ತಿಲ್ಲ ಅಂದ್ರೆ ಏನರ್ಥ ಸಾವಿತ್ರಿ? ಹಾಗೆ ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋಗಿರ್ತಾನೆ? ಮನೇಲೆಲ್ಲ ಹುಡುಕಿದ್ಯಾ? ಹಾ ಮಾವ. ಸತ್ಯ, ಸತ್ಯ, ಸತ್ಯ. ನನ್ನ ಮಗ ಎಲ್ಲಿ? ವಾಟ್? ಏನ್ ಹೇಳ್ತಾ ಇದ್ದೀರಾ? ನನ್ನ ಮಗ ಎಲ್ಲಿ? ಅವನನ್ನು ಎಲ್ಲಿ ಬಚ್ಚಿಟ್ಟಿದ್ಯಾ? ಏನ್ ಹೇಳ್ತಾ ಇದ್ದೀರಾ ರೀ? ಯಾವ ಮಗ? ಏನಾಯ್ತು? ನನ್ನ ಹೆಂಡತಿ ಅಮೂಲ್ಯಳ ಮಗ ಸತ್ಯ ಎಲ್ಲಿ? ನನಗೇನ್ ಗೊತ್ತು ರೀ? ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ರೀ. ಸಾವಿತ್ರಿ, ನೀನಾದ್ರೂ ಹೇಳಮ್ಮ. ಸತ್ಯ ಕಾಣ್ತಿಲ್ಲ, ಮನೇಲೆಲ್ಲೂ ಇಲ್ಲ, ಫೋನ್ ತಗೋತಿಲ್ಲ. ರೀ, ನಿಜವಾಗ್ಲೂ ನನಗೆ ಅವನ ಬಗ್ಗೆ ಏನು ಗೊತ್ತಿಲ್ಲ ರೀ. ನನಗೆ ಹೇಗೆ ಗೊತ್ತಿರೋದಕ್ಕೆ ನೀನ್ ಸಾಧ್ಯ? ತಾನೇ ಅವನನ್ನು ಕರ್ಕೊಂಡು ಹೋಗಿ ಅನಾಥಾಶ್ರಮದಲ್ಲಿ ಬಿಟ್ಟು ಬಂದಿದ್ದು. ಆದ್ರೆ ಈಗ ಅವನು ಪುಟ್ಟ ಹುಡುಗ ಅಲ್ವಲ್ಲ? ನಿನಗೆ ಹೊತ್ಕೊಂಡು ಹೋಗಕ್ಕಾಗದೆ ಇರಬಹುದು, ಆದ್ರೆ ಬಾಡಿಗೆ ಜನರನ್ನ ಗೊತ್ತು ಮಾಡಿರ್ತೀಯ. ಅಷ್ಟು ಮಾಡಿದವಳಿಗೆ ಇಷ್ಟು ಮಾಡೋಕ್ ಸಾಧ್ಯ ಇಲ್ವಾ? ನನ್ನ ಮೇಲೆ ಹಣೆ ಗುರಿ, ನನಗೆ ಆ ವಿಷಯ ಏನು ಗೊತ್ತಿಲ್ಲ ರೀ. ದಯವಿಟ್ಟು ನಂಬಿ. ನನ್ನ ಮಗ ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿಲ್ಲ? ನನಗೆ ಗೊತ್ತು ಹೇಗೆ ಬಾಯಿ ಬಿಡಿಸ್ಬೇಕು ಅಂತ. ಹಲೋ, ಪೊಲೀಸ್ ಸ್ಟೇಷನ್. ನಮಸ್ಕಾರ, ನಾನು ಸುಶೀಲ್ ಕುಮಾರ್ ಮಾತಾಡ್ತಿರೋದು. ನನ್ನ ಮಗ ಸತ್ಯ ಕಿಡ್ನಾಪ್ ಆಗಿದ್ದಾನೆ. ಇಲ್ಲ, ರ್ಯಾನ್ಸಮ್ಗೆ ಅಂತ ಯಾವ ಫೋನು ಬಂದಿಲ್ಲ, ಆದರೆ ಕಿಡ್ನಾಪ್ ಮಾಡಿದವ್ರ ಬಗ್ಗೆ ಖಚಿತವಾದ ಮಾಹಿತಿ ಇದೆ. ಕಿಡ್ನಾಪ್ ಮಾಡಿದವ್ರು ಬೇರೆ ಯಾರೂ ಅಲ್ಲ, ವೈಶಾಲಿ. ಹೇಳು ಸಾವಿತ್ರಿ, ಚೆನ್ನಾಗಿದ್ದೇನೆ. ಎಲ್ಲಿದ್ಯಾ? ಈ ಅತ್ತೆ ಮನೇಲೋ ಆ ಮಾವನ ಮನೇಲೋ? ದೊಡ್ಡ ಮನೇನಾ? ಅದೆಲ್ಲ ಹಾಗಿರ್ಲಮ್ಮ. ಸತ್ಯ ಏನಾದ್ರೂ ಅಲ್ಲಿಗೆ ಬಂದಿದಾರಾ? ಯಾಕೆ? ನೀನ್ ಯಾಕೆ ಅಷ್ಟೊಂದು ಗಾಬರಿ ಆಗಿದೀಯಾ? ಸತ್ಯ ಇಲ್ಲಮ್ಮ. ಇಲ್ಲ ಅಂದ್ರೆ ಏನೇ ಅರ್ಥ? ಹೊರಗಡೆ ಎಲ್ಲೋ ಹೋಗಿರ್ತಾರೆ ಬಿಡು. ಅವ್ರು ಯಾವತ್ತೂ ನಂಗೆ ಹೇಳ್ದೆ ಹೊರಗೆ ಹೋಗೋರಲ್ಲ. ಅಯ್ಯೋ ದೇವ್ರೆ, ಫೋನ್ ಮಾಡಿ ನೋಡೆ. ಮಾಡ್ದೆ ಇರ್ತೀನ? ಮಾಡಿದ್ದೆ, ತೆಗೀತಿಲ್ಲ. ಗಾಬರಿ ಆಗ್ತಿದೆಮ್ಮ. ಅಲ್ಲಿಗೇನಾದ್ರೂ ಬಂದಿದಾರಾ ಅಂತ. ಇಲ್ಲಿಗೆ ಬಂದಿಲ್ಲ ಕಣೆ, ನಿನ್ನ ಬಿಟ್ಟು ಅವ್ರೊಬ್ರು ಯಾವತ್ತೂ ಇಲ್ಲಿಗೆ ಬಂದಿಲ್ಲ. ಇನ್ ಸ್ವಲ್ಪ ಹೊತ್ತು ನೋಡಮ್ಮ, ಸುಮ್ನೆ ಎಲ್ರಿಗೂ ಗಾಬರಿ ಮಾಡ್ಬೇಡ ಕಣೆ. ಸರಿಮ್ಮ, ನೀ ಅಪ್ಪಂಗೇನು ಹೇಳಕ್ ಹೋಗ್ಬೇಡ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬನ್ನಿ ಇನ್ಸ್ಪೆಕ್ಟರ್. ವಿಚಿತ್ರವಾಗಿದೆ ಸರ್ ಕೇಸು. ಅಕ್ಯೂಸ್ಡ್ ನಿಮ್ಮಲ್ಲೇ ಇದ್ದಾರಾ? ಬನ್ನಿ ಹೇಳ್ತೀನಿ. ವೈಶಾಲಿ ಅಂದ್ರೆ ಇವರೇ. ಕಿಡ್ನಾಪ್ ಆಗಿರೋ ಸತ್ಯ ಅಲ್ವಾ ಸರ್? ಅವ್ರಿಗೂ ವಯಸ್ಸೆಷ್ಟು? 28 ವರ್ಷ. ಅಷ್ಟು ದೊಡ್ಡ ಹುಡುಗನ? ಕಿಡ್ನಾಪ್ ಮಾಡೋದಕ್ಕೆ ವಯಸ್ಸೇನು ಮಾಡುತ್ತೆ ಇನ್ಸ್ಪೆಕ್ಟರ್? ಇವ್ರಿಗೂ ಅವ್ನಿಗೂ ಏನು ಸಂಬಂಧ? ಏನೂ ಇಲ್ಲ.
ಮತ್ತೆ ಕಿಡ್ನಾಪ್ಗೆ ಕಾರಣ? ಶೀ ಈಸ್ ಸಪೋಸ್ ಟು ಬಿ ನನ್ನ ಎರಡನೇ ಹೆಂಡತಿ. ಮೊದಲಿಂದಾನು ಅವಳಿಗೆ ಆ ಹುಡುಗನ ಬಗ್ಗೆ ದ್ವೇಷ ಇತ್ತು. ಅವನಿಗೆ ಆಸ್ತಿಲಿ ಪಾಲ್ ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕೆ 1.5 ವರ್ಷದ ಮಗುನ ತಗೊಂಡು ಹೋಗಿ ಅನಾಥಾಶ್ರಮದ ಮುಂದೆ ಬಿಟ್ಟು ಬಂದಿತ್ತು. ಈಗ 26 ವರ್ಷ ಹುಡುಕಿದ ನಂತರ ಆ ಹುಡುಗ ಸಿಕ್ಕಿದ್ದಾನೆ, ಮತ್ತೆ ಕಿಡ್ನಾಪ್ ಮಾಡಿಸಿದ್ದಾರೆ. ಏನಮ್ಮ ಈ ಆಪಾದನೆಗೆ ನೀವೇನು ಹೇಳ್ತೀರಾ? ಸುಳ್ಳು ಇನ್ಸ್ಪೆಕ್ಟರ್. ಮುಚ್ಚಮ್ಮ ಬಾಯಿ. ಈಗಿನ ಕಾಲದ ಹೆಂಗಸರು ಗಂಡನೇ ಬಿಡಲ್ಲ. ಆಸ್ತಿ ಹೋಗುತ್ತೆ ಅಂದ್ರೆ ಮಲ್ಮಗನ ಬಿಟ್ಟಿರ್ತೀರಾ? ಮರ್ಯಾದೆಯಾಗಿ ತಪ್ಪು ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ 3rd ಡಿಗ್ರಿ ಉಪಯೋಗಿಸಿ ಏರಪ್ಪ ಅಂತಿಸ್ಬೇಕಾಗುತ್ತೆ. ನನಗೇನು ಗೊತ್ತಿಲ್ಲ ಇನ್ಸ್ಪೆಕ್ಟರ್. ಇವ್ರು ಹೇಳಿದ ಹಾಗೆ ಹಿಂದೆ ನಾನು ಕೆಟ್ಟೋಳಾಗಿದ್ದೆ, ಆದ್ರೆ ಈಗ ನಾನು ಬದಲಾಗಿದ್ದೀನಿ. ಬದಲಾಗಿರ್ಬೋದು. ಮೊದಲಾದ್ರೆ ನೀವೇ ತಗೊಂಡೋಗಿ ಅನಾಥಾಶ್ರಮ ಬಿಡ್ತಾ ಇದ್ರಿ. ಈಗ ಸುಪಾರಿ ಕೊಟ್ಟಿದ್ರಲ್ವಾ? ಏನು ಬರೀ ಕಿಡ್ನಾಪ ಇಲ್ಲ ಮರ್ಡರಾ? ಹೇಳಮ್ಮ. ಇಲ್ಲೇ ಸ್ಟೇಟ್ಮೆಂಟ್ ತಗೊಳ್ಳೋದು, ಸ್ಟೇಷನ್ಗೆ ಎತ್ತಾಕೊಂಡು ಹೋಗೋದು? ನನಗೆ ಗೊತ್ತಿರೋದನ್ನ ನಾನು ಹೇಳಿದ್ದೀನಿ. ನೀವ್ ಎಲ್ಲೇ ಕೇಳಿದ್ರು ನಾನು ಇದನ್ನೇ ಹೇಳೋದು, ಯಾಕಂದ್ರೆ ಇದೇ ಸತ್ಯ. ಓಹೋ, ಸತ್ಯ ನಿಂತಿರೋದೇ ಈ ಒಮ್ಮನ ಭಯಲ್ಲಿ. ಏನಮ್ಮ ನೋಡ್ತಾ ಇದ್ಯಾ? ಅರೆಸ್ಟ್ ಮಾಡು. ಇನ್ಸ್ಪೆಕ್ಟರ್ ಸರ್, ಅಮ್ಮಂಗೆ ಸತ್ಯನ ವಿಷಯ ಏನೂ ಗೊತ್ತಿಲ್ಲ. ಅವ್ರೀಗ ಒಳ್ಳೆಯವರಾಗಿದ್ದಾರೆ. ಲೋ ಕಂದ, ಈಗ ಒಳ್ಳೆಯವರು ಆಗ ಕೆಟ್ಟವರಾಗಿದ್ರು ಅಂತ ಚಂದಮ್ಮ ಕತೆ ಹೇಳಕ್ ಹೋಗ್ಬೇಡ. ಏನಮ್ಮ ನೋಡ್ತಿದ್ಯಾ? ಅರೆಸ್ಟ್ ಮಾಡು. ನೋ, ನಾನೇ ಬರ್ತೀನಿ. ಸನಿ, ಹೆದ್ರಿ ಬೇಡ ಕಣೋ. ನಾನು ಯಾವ ತಪ್ಪು ಮಾಡಿಲ್ಲ. ನನಗೇನು ಆಗಲ್ಲ. ನಾನು ವಾಪಸ್ ಬರ್ತೀನಿ. ವಿನುತಾ, ನನ್ನ ಸನಿನ ಚೆನ್ನಾಗಿ ನೋಡ್ಕೊಮ್ಮ. ಸನಿ, ಯಾರು ಏನೇ ನೋವು ಮಾಡಿದ್ರು ಇನ್ ಬೇಜಾರು ಮಾಡ್ಕೋಬೇಡ. ನಾನು ವಾಪಸ್ ಬರೋವರೆಗೂ ಹುಷಾರಾಗಿರು. ರೀ, ಹಿಂದೆ ನನಗೆ ನಿನ್ ಮಗನ ಮೇಲೆ ದ್ವೇಷ ಇತ್ತು ನಿಜ. ಆದ್ರೆ ನಾನೀಗ ಹೋರಾಡ್ತಾ ಇದ್ದಿದ್ದು ನನ್ನ ಮಕ್ಕಳನ್ನು ಸಮನಾಗಿ ನೋಡಿ ಅವರು ನಿಮ್ಗೆ ಹುಟ್ಟಿರೋ ಮಕ್ಕಳೇ ಅಂತ ಹೇಳೋದಕ್ಕಷ್ಟೆ. ನಿಮ್ ಮನಸ್ಸಿನಲ್ಲಿ ನನಗೆ ಶಿಕ್ಷೆ ಕೊಡಿಸ್ಬೇಕು ಅಂತಿತ್ತು. ಅದಕ್ಕೆ ಹೀಗೆ ಶಿಕ್ಷೆ ಕೊಡಿಸ್ತಾ ಇದ್ದೀರಾ. ನಾನು ಈ ಶಿಕ್ಷೆನ ಅನುಭವಿಸೋದಕ್ಕೆ ರೆಡಿಯಾಗೇ ಇದ್ದೀನಿ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಕಂದನ್ ಮೇಲೂ ಸ್ವಲ್ಪ ಅಂತಃಕರಣ ಇಟ್ಕೊಳ್ಳಿ. ಅವನನ್ನ ತಬ್ಲಿ ಮಾಡಬೇಡಿ. ಅವನ್ ಸದಾ ನನ್ನೆಲ್ಲೇ ಬೆಳೆದಿರೋನು. ನಾನಿಲ್ಲಿ ಇಲ್ಲದೆ ಇರ್ಬೇಕಾದ್ರೂ ಅವನನ್ನ ಸ್ವಲ್ಪ ಗಮನಿಸ್ಕೊಳ್ಳಿ. ಇನ್ಸ್ಪೆಕ್ಟರ್, ಹೊರಡೋಣ. ವೈಶಾಲಿ ಅವರೇ, ಒಂದ್ ನಿಮಿಷ. ಇನ್ಸ್ಪೆಕ್ಟರ್, ಒಂದ್ ನಿಮಿಷ ಇಲ್ಲೇ ಇರಿ. ಮಾವ, ಅವ್ರನ್ನ ತಡೀರಿ. ಸತ್ಯ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಸತ್ಯ ನಾಗರಾಜ್ ಮಾವನ್ ಮನೇಲಿದ್ದಾರೆ. ಐ ಆಮ್ ಸಾರಿ ಇನ್ಸ್ಪೆಕ್ಟರ್. ಪರವಾಗಿಲ್ಲ ಸರ್.
ಮಗ ಆದ್ರೂ ಯಾರಿಗೂ ಹೇಳ್ದೆ ಒತ್ತಂತೆ ನೀನು ಬಂದಿದೆಯಲ್ಲ ಅವ್ರು ಬೇಜಾರು ತಿಳ್ಕೊಳಕ್ಕಿಲ್ವಲ್ಲ. ಬೇಜಾರು ಮಾಡ್ಕೊಂಡ್ರೆ ನಂಗೇನು, ನಿಮ್ಮಿಬ್ರು ನೋಡ್ಬೇಕು ಅನ್ಸ್ತು ಬಂದೆ. ಬರಬಾರ್ದಾಗಿತ್ತಾ? ನಿನ್ನ ಬರ್ಬೇಡ ಅಂತ ಹೇಳಕ್ ಕಾಯ್ತದೇನಿಲ್ಲ ಮಗ. ನಿನಗೆ ಯಾವಾಗ ನಮ್ಮನ್ನ ನೋಡ್ಬೇಕನ್ಸ್ತದೋ ಅವಾಗೆಲ್ಲ ಬಾ. ಆದ್ರೆ ಅವ್ರ ತವ ಹೇಳ್ಬಿಟ್ಟು ಬರ್ಬೇಕಲ್ವಾ? ನಾನು ಫೋನ್ನಾಗ ಅವ್ರ ತವ ಮಾತಾಡಿವ್ನಿ. ನಂಗೆ ಅಲ್ಲಿರಕ್ಕೆ ಕಷ್ಟ ಆಯ್ತದ ಕಣವಾ. ಹಂಗ ಅನ್ಬಾರ್ದು ಕಡ್ಲ. ದೊಡ್ಡ ಮನೆ, ದೊಡ್ಡ ಜನ, ಕೈಗೆ ಕಾಲ್ಗೆ ಆಳ್ಗಳಿರ್ತಾರೆ ಕಡ್ಲ. ರಾಜ ರಾಜ ಇದ್ದಂಗಿರ್ಬೋದು. ಏನಿದ್ರೆ ಏನ್ ಬಂತು, ಆ ಮನೇಲಿ ಮನುಷ್ಯ ಇಲ್ಲ. ಟ್ಯಾಬಲ್ ಮ್ಯಾಕೆ ಊಟ ಕುಂತ್ಕೊಂತಾರೆ. ತುತ್ತಿಗೆ ಬಾಯಿ ಬಿಟ್ರೆ ಬೇರೆ ಯಾವ್ದಕ್ಕೂ ಬಾಯ ಬಿಡಲ್ಲ. ಮಾತೇ ಇಲ್ಲ ಅಂದ್ಮೇಲೆ ನಗು ಇಲ್ಲಿಂದ ಬಂದತ್ತು. ಅದೇ ನಾವಿಲ್ಲಿ ಆಲ್ಟೆ ಹೊಡ್ಕೊಂಡು ಬಾಯಿ ತುಂಬ ಮಾತಾಡ್ಕೊಂಡು ತಟ್ಟೆ ತುಂಬ ಅನ್ನ, ಇದ್ಯಾವುದು ಅಲ್ಲಿ ಇಲ್ಲ ಕಣ್ಲ. ನಾನು ಅಲ್ಲಿ ಹೋಗಕ್ಕಿಲ್ಲ, ಇಲ್ಲೇ ಇರ್ತೀನಿ. ಹಂಗ ಅನ್ಬಾರ್ದು ಕಡ್ಲ. ಹೋಯ್ತಾ ಹೋಯ್ತಾ ಅಡ್ಜಸ್ಟ್ ಆಯ್ತಿದೆ, ಒಂದ್ ಕತ್ಯ. ಸತ್ಯ, ಅಣ್ಣ ಬನ್ನಿ. ಯಮ್ನೆ ಅಣ್ಣನ್ ಕಾಪಿ ಕೊಡು. ಇಲ್ಲ ಬೇಡ ನಾಗರಾಜ್ ಅವರೇ. ಸತ್ಯ ಹೇಳಿ ಬರ್ಬೇಕಲ್ವಾ? ನನಗೆ ಇವರಿಬ್ಬರೇ ಮುಖ್ಯ.